ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2010ರಲ್ಲಿ ಬಿಡುಗಡೆಯಾಗಿದ್ದ ಆಕ್ಸಿಡೆಂಟ್ ಆನ್ ಹಿಲ್ ರೋಡ್ ಎಂಬ ಹಿಂದಿ ಭಾಷೆಯ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಸೋನಂ ಒಬ್ಬಳು ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆದ್ರೆ ಸೋನಂಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾ ಅಲ್ಲೇ ಸೆಟಲ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. 3 ವರ್ಷ ಸತತ ಪ್ರಯತ್ನ ಪಟ್ಟ ನಂತರ ಇಂಗ್ಲೆಂಡ್ ನ ಒಂದು ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಕೆಲಸ ಸಿಕ್ಕು ಆ ದೇಶಕ್ಕೆ ಹೋಗೋದಕ್ಕೆ ವೀಸಾ ಕೂಡ ಅಪ್ರೂವಲ್ ಆಗುತ್ತೆ. ಇನ್ನೇನೋ ಮರುದಿನ ಬೆಳಿಗ್ಗೆ ಇಂಗ್ಲೆಂಡ್ಗೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ಹಿಂದಿನ ದಿನ ರಾತ್ರಿ ಕುಡಿದು ಕಾರನ್ನ ಡ್ರೈವ್ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾಳೆ. ಈಗ ಪೊಲೀಸರಿಗೆ ಈ ವಿಷಯ ಗೊತ್ತಾಗಿ ನನ್ನ ಮೇಲೆ FIR ರಿಜಿಸ್ಟರ್ ಆದ್ರೆ ನನ್ನ ವೀಸಾ ಕ್ಯಾನ್ಸಲ್ ಆಗಿ ನಾನು ಯಾವತ್ತಿಗೂ ಕೂಡ ಇಂಗ್ಲೆಂಡ್ಗೆ ಹೋಗೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಈಗೇನ್ ಮಾಡೋದು ಅಂತ ಹೆದರಿಕೊಂಡ ಸೋನಂ ಆ ವ್ಯಕ್ತಿಯ ಡೆಡ್ ಬಾಡಿ ಸಮೇತನೆ ಕಾರನ್ನ ಮನೆಗೆ ತೆಗೆದುಕೊಂಡು ಬರ್ತಾಳೆ. ಇಲ್ಲಿಂದ ಮುಂದೆ ಚಿತ್ರದಲ್ಲಿ ನಾವ್ಯಾರು ಕೂಡ ಗೆಸ್ಟ್ ಮಾಡಿರದ ಒಂದೊಂದೇ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಸೋನಂ ಆಕ್ಸಿಡೆಂಟ್ ಮಾಡಿದ ಆ ವ್ಯಕ್ತಿ ಯಾರು, ಅವನ ಡೆಡ್ ಬಾಡಿಯನ್ನ ಸೋನಂ ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯವಾಯ್ತಾ? ಈ ಪ್ರೋಸೆಸ್ ನಲ್ಲಿ ಸೋನಂಗೆ ಗೊತ್ತಾಗುವ ತನ್ನ ಸುತ್ತಮುತ್ತ ಇರುವ ಜನಗಳ ಸೀಕ್ರೆಟ್ ಗಳೇನು, ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಒಂದು ಓಲ್ಡ್ ಏಜ್ ಹೋಮ್ ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋಯಿನ್ ಸೋನಂನನ್ನ ನೋಡ್ತೀವಿ. ಸೋನಂ ಅಲ್ಲಿದ್ದ ವಯಸ್ಸಾದ ಪೇಷಂಟ್ ಗಳಿಗೆ ಮೆಡಿಸಿನ್ ಕೊಡೋದು, ಎಕ್ಸರ್ಸೈಸ್ ಮಾಡಿಸೋದು, ಒಟ್ನಲ್ಲಿ ಅವರಿಗೆಲ್ಲ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಒಂದಷ್ಟು ಜನ ಪೇಷಂಟ್ ಗಳಿಗೆ ಮೆಂಟಲಿ ಪ್ರಾಬ್ಲಮ್ ಕೂಡ ಇದ್ದ ಕಾರಣ ಅವರ್ಯಾರು ಕೂಡ ಸೋನಂ ಹೇಳಿದ ಮಾತುಗಳನ್ನೇ ಕೇಳ್ತಿರೋದಿಲ್ಲ. ಆ ಓಲ್ಡ್ ಏಜ್ ಹೋಮ್ ನಲ್ಲಿ ಮೀರಾ ಎಂಬ ಮತ್ತೊಬ್ಬಳು ಹುಡುಗಿ ಕೂಡ ಸೋನಂ ಜೊತೆ ಕೆಲಸ ಮಾಡ್ತಿರ್ತಾಳೆ. ಮೀರಾ ಹಾಗೂ ಸೋನಂ ಇಬ್ಬರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಸೋನಂಗೆ ಹೇಗಾದ್ರೂ ಮಾಡಿ ಬೇರೆ ದೇಶಕ್ಕೆ ಹೋಗಿ ಸೆಟಲ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಕಳೆದ 3 ವರ್ಷಗಳಿಂದ ಇಂಗ್ಲೆಂಡ್ ನ ಒಂದು ಹಾಸ್ಪಿಟಲ್ಗೆ ಪದೇ ಪದೇ ಜಾಬ್ ಅಪ್ಲಿಕೇಶನ್ ಹಾಕಿ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಪ್ರಕಾಶ್ ಹಾಗೂ ಪ್ರಿಯಾ ಎಂಬ ಅಪ್ಪ ಮಗಳು ಒಂದು ಹಾಸ್ಪಿಟಲ್ ನಲ್ಲಿ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾ ಕೂತಿರೋದನ್ನ ನೋಡ್ತೀವಿ. ವಿಷಯವೇನೆಂದ್ರೆ, ಪ್ರಕಾಶ್ ನ ಹೆಂಡತಿಗೆ ಬ್ರೈನ್ ಕ್ಯಾನ್ಸರ್ ಆಗಿದ್ದು ತುಂಬಾನೇ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿರ್ತಾಳೆ. ತನ್ನ ತಾಯಿಗೆ ಸೀರಿಯಸ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದ ಪ್ರಿಯಾ ಭಾರತಕ್ಕೆ ವಾಪಸ್ ಬಂದಿರ್ತಾಳೆ. ಆದ್ರೆ ಪ್ರಿಯಾ ರಜೆ ತೆಗೆದುಕೊಂಡು ಭಾರತಕ್ಕೆ ಬಂದು ಈಗಾಗಲೇ 4-5 ವಾರಗಳು ಕಳೆದು ಹೋಗಿರುತ್ತವೆ. ತನ್ನ ಮಗಳ ಸಿಚುವೇಶನ್ ಅರ್ಥ ಮಾಡಿಕೊಂಡ ಪ್ರಕಾಶ್ ಹೀಗೆ ಹೇಳ್ತಾರೆ, ಪ್ರಿಯಾ ಇಷ್ಟು ವರ್ಷ ಕಷ್ಟಪಟ್ಟ ನಂತರ ಅಮೆರಿಕದಲ್ಲಿ ಕೆಲಸ ಸಿಕ್ಕು ಈಗ ತಾನೇ ಅಲ್ಲಿಗೆ ಹೋಗಿ ಸೆಟಲ್ ಆಗಿದ್ಯಾ. ನೀನೀಗ ವಾಪಸ್ ಅಮೆರಿಕಾಗೆ ಹೋಗ್ಲಿಲ್ಲ ಅಂದ್ರೆ ನಿನ್ನ ಕಂಪನಿಯವರು ನಿನ್ನನ್ನ ಕೆಲಸದಿಂದ ಟರ್ಮಿನೇಟ್ ಮಾಡಬಹುದು. ಡಾಕ್ಟರ್ಸ್ ಗಳು ಹೇಗಿದ್ರು ನಿನ್ನ ತಾಯಿ ಹೆಚ್ಚಿನ ದಿನ ಬದುಕೋದಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಇಲ್ಲೇ ಇದ್ದು ನಿನ್ನ ತಾಯಿಯನ್ನ ನೋಡಿಕೊಳ್ತೇನೆ, ನೀನು ಅಮೆರಿಕಾಗೆ ಹೋಗುವಂತ ಎಮೋಷನಲ್ ಆಗಿ ಹೇಳ್ತೇನೆ. ಪ್ರಿಯಾಗೂ ಕೂಡ ಈ ಸಿಚುವೇಶನ್ ಅಲ್ಲಿ ತನ್ನ ತಂದೆ ತಾಯಿಯನ್ನ ಇಬ್ಬರನ್ನೇ ಬಿಟ್ಟು ಅಮೆರಿಕಾಗೆ ವಾಪಸ್ ಹೋಗೋದಕ್ಕೆ ಮನಸ್ಸಿರೋದಿಲ್ಲ. ಆದರೂ ಕೂಡ ಬೇರೆ ದಾರಿ ಇಲ್ಲದೆ ತನ್ನ ತಂದೆಯ ಮಾತಿನಂತೆ ಅಮೆರಿಕಾಗೆ ವಾಪಸ್ ಹೋಗ್ತಾಳೆ. ಮರುದಿನ ಬೆಳಿಗ್ಗೆ ಸೋನಂ ಪದೇ ಪದೇ ಅಪ್ಲಿಕೇಶನ್ ಹಾಕಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದ ಇಂಗ್ಲೆಂಡ್ ನ ಹಾಸ್ಪಿಟಲ್ ನಿಂದ ಸೋನಂಗೆ ಕಾಲ್ ಬರುತ್ತೆ. ಸೋನಂ, ನೀವು ನಮ್ಮ ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ನಿಮ್ಮ ಓಲ್ಡ್ ಏಜ್ ಹೋಮ್ ನ MD ಜೊತೆ ಮಾತನಾಡ್ತೀವಿ. ನಿಮ್ಮ ಬ್ಯಾಕ್ ಗ್ರೌಂಡ್ ಚೆಕ್ ಮುಗಿದ ನಂತರ ನೀವು ಇಂಗ್ಲೆಂಡ್ಗೆ ಬರಬಹುದು. ವೀಸಾ ಪ್ರೋಸೆಸ್ ಅನ್ನ ನಮ್ಮ ಕಡೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಆದಷ್ಟು ಬೇಗ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕೊನೆಗೂ ಇಷ್ಟು ವರ್ಷಗಳಿಂದ ಕಷ್ಟಪಟ್ಟಿದ್ದಕ್ಕೆ ಇಂಗ್ಲೆಂಡ್ ನಲ್ಲಿ ನನಗೆ ಕೆಲಸ ಸಿಕ್ತು ಅಂತ ಸೋನಂ ತುಂಬಾನೇ ಖುಷಿ ಆಗ್ತಾಳೆ. ಈಗ ಸೋನಂಗೆ ಇಂಗ್ಲೆಂಡ್ ನಲ್ಲಿ ಕೆಲಸ ಸಿಕ್ತು ಅಂತ ಗೊತ್ತಾಗಿ ಮೀರಾಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಅದೇ ಖುಷಿಯಲ್ಲಿ ಇಬ್ಬರು ಒಂದು ಪಾರ್ಟಿ ಮಾಡೋಣ ಅಂತ ಮಾತನಾಡಿಕೊಳ್ತಾರೆ. ಈ ಕಡೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಪ್ರಕಾಶ್ ನ ಹೆಂಡತಿ ಕೊನೆಗೂ ಬ್ರೈನ್ ಕ್ಯಾನ್ಸರ್ ನಿಂದಾಗಿ ಸತ್ತು ಹೋಗ್ತಾಳೆ. ಪ್ರಕಾಶ್ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾ ತನ್ನ ಹೆಂಡತಿಯ ಎಲ್ಲ ಅಂತಿಮ ಸಂಸ್ಕಾರಗಳನ್ನ ಮುಗಿಸ್ತಾನೆ. ಈ ಕಡೆ ಸೋನಂ ತನಗೆ ಕೆಲಸ ಸಿಕ್ಕಿದ್ದ ಖುಷಿಗೆ ಪಾರ್ಟಿ ಮಾಡೋದಕ್ಕೆ ಅಂತ ಮೀರಾಳನ್ನ ಕರೆದುಕೊಂಡು ಒಂದು ಪಬ್ಗೆ ಹೋಗ್ತಾಳೆ. ಸ್ನೇಹಿತರೆ, ಇವರಿಬ್ಬರು ಅಲ್ಲಿಗೆ ಹೋದಾಗ ನಮಗೆ ಗೊತ್ತಾಗುತ್ತೆ ಸೋನಂ ಸಿದ್ಧಾರ್ಥ್ ಎಂಬ ಒಬ್ಬ ವ್ಯಕ್ತಿಯ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾಳೆ ಅಂತ. ಈ ಸಿದ್ಧಾರ್ಥ್ ಡ್ರಿಂಕಿಂಗ್, ಸ್ಮೋಕಿಂಗ್, ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡೋದು, ಹೀಗೆ ತುಂಬಾನೇ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನ ಹೊಂದಿರ್ತಾನೆ. ಮೀರಾಗೆ ತನ್ನ ಫ್ರೆಂಡ್ ಆಗಿರುವ ಸೋನಂ ಈ ಸಿದ್ಧಾರ್ಥ್ ನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರೋದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಮೀರಾಗೆ ಡ್ರಿಂಕಿಂಗ್ ಅಥವಾ ಸ್ಮೋಕಿಂಗ್ ಈ ರೀತಿಯ ಯಾವುದೇ ಕೆಟ್ಟ ಅಭ್ಯಾಸಗಳು ಇರೋದಿಲ್ಲ. ಆದ್ರೆ ಸೋನಂ ಮಾತ್ರ ತನ್ನ ಬಾಯ್ ಫ್ರೆಂಡ್ ಜೊತೆ ಡ್ರಿಂಕ್ಸ್ ಮಾಡಿ ಫುಲ್ ನಶೆಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾಳೆ.
ಮತ್ತೊಂದು ಕಡೆ ಪ್ರಕಾಶ್ ತನ್ನ ಹೆಂಡತಿಯ ಎಲ್ಲ ಅಂತಿಮ ಸಂಸ್ಕಾರಗಳನ್ನ ಮುಗಿಸಿದ ನಂತರ ಹಾಸ್ಪಿಟಲ್ ನಿಂದ ಮನೆಗೆ ಒಬ್ಬನೇ ನಡೆದುಕೊಂಡು ಹೋಗ್ತಿರ್ತಾನೆ. ಈ ಕಡೆ ಸಿದ್ಧಾರ್ಥ್ ಪಾರ್ಟಿ ಮುಗಿದ ನಂತರ ಹೋಗಿ ಊಟ ತರ್ತೀನಿ, ನೀವಿಬ್ರು ಕಾರ್ನಲ್ಲಿ ಹೊರಡಿ ಅಂತ ಹೋಗ್ತಾನೆ. ಸೋನಮ್ ಕುಡಿದು ನಶೆಯಲ್ಲಿದ್ದ ಕಾರಣ ಮೀರಾ ತಾನೇ ಕಾರನ್ನ ಡ್ರೈವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಸೋನಮ್ ಮಾತ್ರ ಇಲ್ಲ, ನಾನೇ ಕಾರನ್ನ ಡ್ರೈವ್ ಮಾಡ್ತೀನಿ ಅಂತ ಹಠ ಮಾಡಿ ಡ್ರೈವರ್ ಸೀಟ್ಗೆ ಹೋಗಿ ಕುಳಿತುಕೊಳ್ತಾಳೆ. ನಶೆಯಲ್ಲಿದ್ದ ಕಾರಣ ಸೋನಮ್ಗೆ ಸರಿಯಾಗಿ ಕಾರನ್ನ ಡ್ರೈವ್ ಮಾಡೋದಕ್ಕೆ ಸಾಧ್ಯವಾಗದೆ 2-3 ಕಡೆ ಆಕ್ಸಿಡೆಂಟ್ ಆಗೋದ್ರಿಂದ ಜಸ್ಟ್ ಮಿಸ್ ಆಗಿರುತ್ತೆ. ಆದ್ರೂ ಕೂಡ ಸೋನಮ್ಮೆ ಕಾರನ್ನ ಡ್ರೈವ್ ಮಾಡ್ತಾ ಮೀರಾಳನ್ನ ಆಕೆ ಮನೆಯ ಬಳಿ ಡ್ರಾಪ್ ಮಾಡ್ತಾಳೆ. ಈಗ ತನ್ನ ಮನೆಯ ಕಡೆ ಕಾರನ್ನ ಡ್ರೈವ್ ಮಾಡ್ತಾ ಹೋಗ್ತಿದ್ರೆ ಸೋನಮ್ಗೆ ಅತಿಯಾಗಿ ನಿದ್ದೆ ಬರೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಸಿದ್ಧಾರ್ಥ್ ಫೋನ್ ಮಾಡಿ ಎಲ್ಲಿದ್ಯಾ ಅಂತ ವಿಚಾರಿಸ್ತಾನೆ. ಮೊದಲೇ ನಶೆಯಲ್ಲಿದ್ದ ಸೋನಮ್ ಫೋನ್ ನಲ್ಲಿ ಮಾತನಾಡ್ತಾ ಕಾರನ್ನ ಸರಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಪ್ರಕಾಶ್ಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾಳೆ. ಈಕೆ ಗುದ್ದಿದ ರಭಸಕ್ಕೆ ಪ್ರಕಾಶ್ನ ಅರ್ಧ ಬಾಡಿ ಕಾರ್ನ ಗ್ಲಾಸ್ನ ಒಳಗಡೆ ಸಿಕ್ಕಿ ಹಾಕಿಕೊಂಡ್ರೆ ಇನ್ನರ್ಧ ಬಾಡಿ ಹೊರಗಡೆ ಇರುತ್ತೆ. ಒಂದೇ ಸರಿ ಶಾಕ್ ಆದ ಸೋನಮ್ ತಕ್ಷಣವೇ ಕಾರ್ನಿಂದ ಕೆಳಗಡೆ ಇಳಿತಾಳೆ. ತಕ್ಷಣ ಸಿದ್ಧಾರ್ಥ್ಗೆ ಮತ್ತೆ ಫೋನ್ ಮಾಡಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅಷ್ಟರಲ್ಲೇ ಸಿದ್ಧಾರ್ಥ್ನ ಫೋನ್ ನಾಟ್ ರೀಚಬಲ್ ಆಗಿರುತ್ತೆ. ಈಗೇನ್ ಮಾಡೋದು ಅಂತ ಹೆದರಿಕೊಂಡ ಸೋನಮ್ ತಕ್ಷಣವೇ ಪ್ರಕಾಶ್ನ ಬಾಡಿಯನ್ನ ಹೊರಗಡೆ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪ್ರಕಾಶ್ನನ್ನ ಹೊರಗಡೆ ಎಳೆಯೋದಕ್ಕೇನೆ ಸೋನಮ್ಗೆ ಸಾಧ್ಯ ಆಗೋದಿಲ್ಲ. ಇಲ್ಲೇ ಇದ್ರೆ ಒಂದು ವೇಳೆ ಯಾರಾದ್ರೂ ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಹಾಗೇನಾದ್ರೂ ಆಗಿ ಎನ್ಕ್ವೈರಿ ಆದ್ರೆ ನಾನು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದೆ ಅಂತ ಪ್ರೂವ್ ಆಗುತ್ತೆ. ಹಾಗೇನಾದ್ರೂ ಆಗಿ ಕೇಸ್ ಪ್ರೂವ್ ಆದ್ರೆ ನನ್ನ ವೀಸಾ ಕ್ಯಾನ್ಸಲ್ ಆಗಿ ನಾನು ಯಾವತ್ತಿಗೂ ಇಂಗ್ಲೆಂಡ್ಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರಾದ್ರೂ ಬಂದು ನೋಡೋದಕ್ಕೂ ಮುಂಚೆ ಮೊದಲು ಇಲ್ಲಿಂದ ಹೊರಟು ಹೋಗೋಣ ಅಂತ ಪ್ರಕಾಶ್ನ ಬಾಡಿ ಸಮೇತನೆ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾಳೆ. ಹೀಗೆ ಸೋನಮ್ ಸ್ಪೀಡ್ ಆಗಿ ಬರ್ತಿದ್ದ ಅದೇ ರಸ್ತೆಯಲ್ಲಿ ಒಬ್ಬ ಕಾನ್ಸ್ಟೇಬಲ್ ಒಬ್ಬಳು ಪ್ರಾಸ್ಟಿಟ್ಯೂಟ್ ಜೊತೆ ಮಾತನಾಡ್ತಾ ನಿಂತಿರ್ತಾನೆ. ಕಾನ್ಸ್ಟೇಬಲ್ ಕಾರನ್ನ ನೋಡೋದಿಲ್ಲ. ಆದ್ರೆ ಆ ಮಹಿಳೆ ಸೋನಮ್ ಪ್ರಕಾಶ್ನ ಬಾಡಿ ಸಮೇತನೆ ಕಾರನ್ನ ಡ್ರೈವ್ ಮಾಡ್ತಿರೋದನ್ನ ನೋಡಿಬಿಡ್ತಾಳೆ. ಈ ವಿಷಯವನ್ನ ಆಕೆ ಕಾನ್ಸ್ಟೇಬಲ್ಗೆ ಹೇಳ್ತಾಳೆ. ಆದ್ರೆ ಆತ ನೋಡಿದ್ರೆ ಏನೋ ಒಂದು ವಿಷಯ ಹೇಳಿ ನನ್ನನ್ನ ಡೈವರ್ಟ್ ಮಾಡೋದಕ್ಕೆ ನೋಡ್ತಿದ್ಯಾ, ಮರ್ಯಾದೆಯಿಂದ ನನಗೆ ಬರಬೇಕಾಗಿರುವ ಕಮಿಷನ್ ಕೊಡು ಅಂತ ಜಗಳ ಮಾಡ್ತಾನೆ. ಈ ಕಡೆ ಸೋನಮ್ ಕಾರ್ನಲ್ಲಿ ಸ್ಪೀಡ್ ಆಗಿ ಬರ್ತಿದ್ದಾಗ ಒಂದು ಹಾಸ್ಪಿಟಲ್ ಅನ್ನ ನೋಡ್ತಾಳೆ. ಒಂದು ವೇಳೆ ಈ ವ್ಯಕ್ತಿಗೆ ಜೀವ ಇದ್ರೆ ಹಾಸ್ಪಿಟಲ್ಗೆ ಸೇರ್ಸಿದ್ರೆ ಬದುಕ್ತಾನೆ ಅಂತ ಕಾರನ್ನ ಹೊರಗಡೆನೆ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲೇ ಆ ಹಾಸ್ಪಿಟಲ್ಗೆ ಮತ್ತೊಂದು ಆಕ್ಸಿಡೆಂಟ್ ಕೇಸ್ ಬಂದಿರುತ್ತೆ. ಒಬ್ಬ ಕಾನ್ಸ್ಟೇಬಲ್ ಆಗಲೇ ಆಕ್ಸಿಡೆಂಟ್ ಮಾಡಿದ್ದ ಮತ್ತೊಬ್ಬ ಡ್ರೈವರ್ ನನ್ನ ವಿಚಾರಿಸ್ತಿರ್ತಾನೆ. ಈಗ ಪೊಲೀಸರನ್ನ ನೋಡ್ತಿದ್ದ ಹಾಗೆ ಸೋನಮ್ಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ನಾನು ಕುಡಿದು ಕಾರನ್ನ ಓಡಿಸ್ತಿದ್ದಾಗ ಆಕ್ಸಿಡೆಂಟ್ ಆಗಿತ್ತು ಅಂತ ಗೊತ್ತಾದ್ರೆ ಖಂಡಿತ ಜೈಲಿಗೆ ಹೋಗ್ತೀನಿ ಅಂತ ಮತ್ತಷ್ಟು ಹೆದರಿಕೊಂಡು ತಕ್ಷಣ ಹೊರಗಡೆ ಬರ್ತಾಳೆ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿದ ಸೋನಮ್ ತಕ್ಷಣವೇ ಪ್ರಕಾಶ್ನ ಬಾಡಿಯನ್ನ ಅದೇ ಸ್ಥಿತಿಯಲ್ಲಿ ತನ್ನ ಮನೆಗೆ ತೆಗೆದುಕೊಂಡು ಬರ್ತಾಳೆ. ಆಗಲೇ ಮಧ್ಯರಾತ್ರಿ ಆಗಿದ್ದ ಕಾರಣ ಈಕೆ ಮನೆಯ ಸುತ್ತಮುತ್ತ ಯಾರು ಕೂಡ ಇರೋದಿಲ್ಲ. ತಕ್ಷಣ ಗೇಟ್ ಅನ್ನ ಓಪನ್ ಮಾಡಿ ಕಾರ್ ಗ್ಯಾರೇಜ್ ನ ಒಳಗಡೆ ಕಾರನ್ನ ಪಾರ್ಕ್ ಮಾಡ್ತಾಳೆ. ಕಾರ್ನ ಗ್ಲಾಸ್ ಪೀಸ್ ಗಳನ್ನ ಕ್ಲೀನ್ ಮಾಡಿ ತಕ್ಷಣವೇ ಗ್ಯಾರೇಜ್ ನ ಡೋರ್ ಅನ್ನ ಕ್ಲೋಸ್ ಮಾಡ್ತಾಳೆ. ಅಷ್ಟರಲ್ಲೇ ಮನೆಗೆ ಯಾರೋ ಬರ್ತಿರುವ ರೀತಿ ಶಬ್ದ ಆಗುತ್ತೆ. ಸೋನಮ್ ಹೆದರಿಕೊಳ್ಳುತ್ತಲೇ ಹೋಗಿ ನೋಡಿದ್ರೆ ಇವಳ ಬಾಯ್ ಫ್ರೆಂಡ್ ಆಗಿರುವ ಸಿದ್ಧಾರ್ಥ್ ಮನೆಗೆ ಬಂದಿರ್ತಾನೆ. ಈಕೆ ತುಂಬಾನೇ ಟೆನ್ಷನ್ ಆಗಿರೋದನ್ನ ನೋಡಿದ ಸಿದ್ಧಾರ್ಥ್ ಯಾಕೆ ಏನಾಯ್ತು ಅಂತ ವಿಚಾರಿಸ್ತಾನೆ. ಸೋನಮ್ ಅಳುತ್ತಾ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾಳೆ. ಆದ್ರೆ ಸಿದ್ಧಾರ್ಥ್ ನೋಡಿದ್ರೆ ಕ್ಯಾಶುವಲ್ ಆಗಿ ಯಾರೋ ಸತ್ತು ಹೋದ್ರೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀಯಾ, ನಾನು ಮಾಡುವ ಇಲ್ಲಿಗಲ್ ಡ್ರಗ್ಸ್ ಬಿಸ್ನೆಸ್ ನಲ್ಲಿ ನಾನೇ ಇದುವರೆಗೂ 3 ಕೊಲೆ ಮಾಡಿ ಅವರ ಡೆಡ್ ಬಾಡಿಗಳನ್ನ ಡಿಸ್ಪೋಸ್ ಮಾಡಿದ್ದೀನಿ. ನೀನೇನೋ ಯೋಚನೆ ಮಾಡ್ಬೇಡ, ನಾನು ಇದನ್ನೆಲ್ಲ ನೋಡಿಕೊಳ್ತೀನಿ ಅಂತ ಸಮಾಧಾನ ಮಾಡ್ತಾನೆ. ಸರಿ, ಹೇಗಿದ್ರು ಮಧ್ಯರಾತ್ರಿ ಆಗಿದೆ, ಈಗಲೇ ಆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿಬಿಡು ಅಂತ ಸೋನಮ್ ಹೇಳ್ತಾಳೆ. ಆದ್ರೆ ಈತ ನೋಡಿದ್ರೆ ಸೋನಮ್ಗೆ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡಿಸಿ ಆಕೆಯನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಇಂಟಿಮೇಟ್ ಆಗಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸೋನಮ್ಗೆ ಎಚ್ಚರವಾದಾಗ ಎದ್ದು ನೋಡಿದ್ರೆ ಸಿದ್ಧಾರ್ಥ್ ಮನೆಯಲ್ಲಿ ಇರೋದೇ ಇಲ್ಲ. ಆ ಡೆಡ್ ಬಾಡಿಯನ್ನೇನಾದ್ರೂ ಡಿಸ್ಪೋಸ್ ಮಾಡೋದಕ್ಕೆ ಹೋಗಿರ್ಬಹುದಾ ಅಂತ ತಕ್ಷಣ ಗ್ಯಾರೇಜ್ಗೆ ಹೋಗಿ ನೋಡ್ತಾಳೆ. ಆದ್ರೆ ಪ್ರಕಾಶ್ನ ಡೆಡ್ ಬಾಡಿ ನಿನ್ನೆ ಈಕೆ ಆಕ್ಸಿಡೆಂಟ್ ಮಾಡಿದಾಗ ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿಯಲ್ಲೇ ಇರುತ್ತೆ. ಹಾಗಾದ್ರೆ ಸಿದ್ಧಾರ್ಥ್ ಬಾಡಿಯನ್ನ ಡಿಸ್ಪೋಸ್ ಮಾಡಿಲ್ಲ ಅಂತ ಸೋನಮ್ಗೆ ಮತ್ತಷ್ಟು ಟೆನ್ಷನ್ ಆಗುತ್ತೆ. ಅದೇ ಸಮಯಕ್ಕೆ ಮನೆಯ ಡೋರ್ ಬೆಲ್ ರಿಂಗ್ ಆಗುತ್ತೆ. ಸೋನಮ್ ಹೆದರಿಕೊಂಡೆ ಹೋಗಿ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಈಕೆ ಮನೆಯ ಪಕ್ಕದಲ್ಲಿ ವಾಸ ಮಾಡ್ತಿರುವ ರಾಬರ್ಟ್ ಎಂಬ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಸ್ನೇಹಿತರೆ, ಈ ರಾಬರ್ಟ್ ಒಬ್ಬ ವುಮನೈಸರ್ ಆಗಿದ್ದು ಆಗಾಗ ಸೋನಮ್ ಜೊತೆ ಮಾತನಾಡ್ತಾ ಫ್ಲರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈಗಲೂ ಕೂಡ ತಾನು ಸಾಕಿದ್ದ ನಾಯಿಯನ್ನ ವಾಕಿಂಗ್ ಅಂತ ಕರೆದುಕೊಂಡು ಹೋಗ್ತಿದ್ದಾಗ ಸೋನಮ್ ಮನೆಯ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿ ಆಕೆ ಜೊತೆ ಫ್ಲರ್ಟ್ ಮಾಡ್ತಾನೆ. ಮೊದಲೇ ಟೆನ್ಷನ್ ನಲ್ಲಿದ್ದ ಸೋನಮ್ ಅವನ ಜೊತೆ ಸರಿಯಾಗಿ ಮಾತನಾಡದೆ ವಾಪಸ್ ಮನೆ ಒಳಗಡೆ ಬಂದು ಬಿಡ್ತಾನೆ.
ಮಾಡ್ತಾಳೆ. ತಕ್ಷಣ ಗ್ಯಾರೇಜ್ಗೆ ಹೋಗಿ ಆ ಬಾಡಿಯನ್ನ ಹೇಗೆ ಡಿಸ್ಪೋಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಈಕೆ ಆಕ್ಸಿಡೆಂಟ್ ಆದ ನಂತರ ಸತ್ತು ಹೋಗಿದ್ದಾನೆ ಅಂದುಕೊಂಡಿದ್ದ ಆ ಪ್ರಕಾಶ್ ಇನ್ನೂ ಕೂಡ ಬದುಕೇ ಇರ್ತಾನೆ. ಆತ ನೋವಲ್ಲಿ ಒದ್ದಾಡ್ತಾ ದಯವಿಟ್ಟು ನನ್ನನ್ನ ಕಾಪಾಡಿ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆತ ಇನ್ನು ಕೂಡ ಬದುಕಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸೋನಂಗೆ ಮತ್ತಷ್ಟು ಟೆನ್ಷನ್ ಆಗುತ್ತೆ. ಇವನನ್ನ ನಾನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ ನಂತರ ಒಂದು ವೇಳೆ ಪೊಲೀಸರಿಗೆ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ರೆ ಏನ್ ಮಾಡೋದು? ಈಗ ಕೆಲಸಕ್ಕೆ ಬೇರೆ ಟೈಮ್ ಆಗಿದೆ, ಹೋಗ್ಲಿಲ್ಲ ಅಂದ್ರೆ ಒಂದು ವೇಳೆ ಮನೆಯ ಬಳಿ ಯಾರಾದ್ರೂ ಹುಡುಕಿಕೊಂಡು ಬಂದ್ರೆ ಏನ್ ಮಾಡೋದು ಅಂತ ಒಂದು ಪ್ಲಾನ್ ಮಾಡ್ತಾಳೆ. ತಕ್ಷಣ ಪ್ರಕಾಶ್ ನನ್ನ ಅದೇ ಸ್ಥಿತಿಯಲ್ಲಿ ಗ್ಯಾರೇಜ್ ನಲ್ಲಿ ಇಟ್ಟು ಲಾಕ್ ಮಾಡಿ ಒಂದು ಕ್ಯಾಬ್ ಅನ್ನ ಬುಕ್ ಮಾಡ್ಕೊಂಡು ಕೆಲಸಕ್ಕೆ ಬರ್ತಾಳೆ. ಹೀಗೆ ಕ್ಯಾಬ್ ನಲ್ಲಿ ಬರ್ತಿರುವಾಗ ಸೋನಂ ತುಂಬಾನೇ ಟೆನ್ಷನ್ ಆಗಿರೋದನ್ನ ಕ್ಯಾಬ್ ಡ್ರೈವರ್ ಅಬ್ಸರ್ವ್ ಮಾಡ್ತಾನೆ. ಮೇಡಮ್ ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ, ಏನಾದ್ರೂ ತೊಂದರೆ ಆಗಿದೆಯಾ ಅಂತ ವಿಚಾರಿಸ್ತಾನೆ. ಆದ್ರೆ ಸೋನಂ ಮಾತ್ರ ಅವನ ಮೇಲೆ ರೇಗಿ ಅದೆಲ್ಲ ನಿನ್ಗ್ಯಾಕೆ, ಸುಮ್ಮನೆ ಕಾರನ್ನ ಡ್ರೈವ್ ಮಾಡುವಂತ ಬೈದು ಬಿಡ್ತಾಳೆ. ಸೋನಂ ಟೆನ್ಷನ್ ಆಗಿ ಹೇಗೇಗೋ ಬಿಹೇವ್ ಮಾಡ್ತಿರೋದನ್ನ ನೋಡಿದ ಆ ಕಾರ್ ಡ್ರೈವರ್ಗೆ ಅರ್ಥವಾಗುತ್ತೆ ಈಕೆ ಯಾವುದೋ ಒಂದು ಪ್ರಾಬ್ಲಮ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಅಂತ. ಒಳಗಡೆ ಹೋದ ನಂತರ ಈಕೆ ತುಂಬಾನೇ ಟೆನ್ಷನ್ ಆಗಿರೋದನ್ನ ಮೀರಾ ಕೂಡ ಅಬ್ಸರ್ವ್ ಮಾಡ್ತಾಳೆ. ಆಕೆ ಕೂಡ ಏನಾಯ್ತು, ಯಾಕಿಷ್ಟು ಟೆನ್ಷನ್ ಆಗಿದೆಯಾ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಸೋನಂ ನಗುತ್ತಾ ಏನಿಲ್ಲ, ಕೆಲಸಕ್ಕೆ ಲೇಟ್ ಆಯ್ತಲ್ವಾ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿತ್ತು ಅಂತ ಮ್ಯಾನೇಜ್ ಮಾಡ್ತಾಳೆ. ಸೋನಂ ಇವತ್ತು ರಾತ್ರಿ ನಿನ್ನ ಕಾರನ್ನ ನನಗೆ ಕೊಡ್ತೀಯಾ? ನನ್ನ ಬಾಯ್ ಫ್ರೆಂಡ್ ಜೊತೆ ಡಿನ್ನರ್ಗೆ ಹೋಗ್ತಿದ್ದೀನಿ, ನಾಳೆ ಬೆಳಿಗ್ಗೆ ನಿನ್ನ ಕಾರನ್ನ ವಾಪಸ್ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಮೀರಾ ಕಾರನ್ನ ಕೇಳ್ತಿದ್ದ ಹಾಗೆ ಸೋನಂಗೆ ಮತ್ತಷ್ಟು ಟೆನ್ಷನ್ ಆಗುತ್ತೆ. ಇಲ್ಲ, ಕಾರ್ ರಿಪೇರಿ ಆಗಿದೆ, ಅದಕ್ಕೆ ಗ್ಯಾರೇಜ್ಗೆ ಬಿಟ್ಟಿದ್ದೀನಿ ಅಂತ ಟೆನ್ಷನ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೀಗೆ ಸೋನಂ ಪ್ರತಿಯೊಂದಕ್ಕೂ ಟೆನ್ಷನ್ ಆಗ್ತಿರೋದನ್ನ ನೋಡಿದ ಮೀರಾಗೂ ಕೂಡ ಈಕೆ ಮೇಲೆ ಅನುಮಾನ ಶುರುವಾಗುತ್ತೆ. ನಂತರ ಒಳಗಡೆ ಇದ್ದ ವಾರ್ಡನ್ ಸೋನಂಳನ್ನ ನೋಡಿ ಆಕೆ ಮೇಲೆ ರೇಗಾಡೋದಕ್ಕೆ ಶುರು ಮಾಡ್ತಾಳೆ. ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಕೆಲಸಕ್ಕೆ ಲೇಟ್ ಆಗಿ ಬರ್ಬೇಡ ಅಂತ, ನಿನ್ನ ಫೋನ್ಗೆ 4-5 ಸಲ ಕಾಲ್ ಮಾಡಿದೆ ಆದ್ರೂ ಕೂಡ ನೀನು ರಿಸೀವೇ ಮಾಡ್ಲಿಲ್ವಲ್ಲ ಅಂತ ರೇಗಾಡ್ತಾಳೆ. ವಾರ್ಡನ್ ಫೋನ್ ಅಂತ ಹೇಳ್ತಿದ್ದ ಹಾಗೆ ಸೋನಂಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಈಕೆ ಕೆಲಸಕ್ಕೆ ಬರೋದಕ್ಕೂ ಮುಂಚೆ ಪ್ರಕಾಶ್ ನನ್ನ ನೋಡೋದಕ್ಕೆ ಅಂತ ಗ್ಯಾರೇಜ್ ನ ಒಳಗಡೆ ಹೋಗಿದ್ಲಲ್ವಾ, ಆಗ ಅವನ ಜೊತೆ ಮಾತನಾಡ್ತಾ ತನ್ನ ಫೋನ್ ಅನ್ನ ಅದೇ ಕಾರ್ನ ಡ್ಯಾಶ್ ಬೋರ್ಡ್ ಮೇಲೆ ಇಟ್ಟು ಮರೆತು ಬಂದಿರ್ತಾಳೆ. ಈ ಕಡೆ ಕಾರ್ನ ಒಳಗಡೆ ಫೋನ್ ಇರೋದನ್ನ ನೋಡಿದ ಪ್ರಕಾಶ್ ತುಂಬಾನೇ ಕಷ್ಟಪಟ್ಟು ಅದನ್ನ ತೆಗೆದುಕೊಳ್ತಾನೆ. ಇನ್ನೇನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ಬೇಕು ಅನ್ನೋಷ್ಟರಲ್ಲೇ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮತ್ತೊಂದು ಕಡೆ ಸೋನಂಳನ್ನ ಆಫೀಸ್ಗೆ ಡ್ರಾಪ್ ಮಾಡಿದ್ದ ಆ ಕ್ಯಾಬ್ ಡ್ರೈವರ್ ತನ್ನ ಫ್ರೆಂಡ್ ಜೊತೆ ಮಾತನಾಡ್ತಿರ್ತಾನೆ. ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆ ಹುಡುಗಿ ಅಷ್ಟೊಂದು ಟೆನ್ಷನ್ ಆಗಿದ್ದನ್ನ ನೋಡಿದ್ರೆ ಆಕೆ ಏನೋ ತಪ್ಪು ಮಾಡಿದ್ಲು ಅನ್ಸುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಇವನ ಫ್ರೆಂಡ್ ಹೇಳೋದೇನಂದ್ರೆ, ನೀನ್ ಯಾಕೆ ಬೇರೆಯವರ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸಿಕೊಳ್ತೀಯ? ದಿನ ಬೆಳಗಾದ್ರೆ ಈ ಜಗತ್ತಲ್ಲಿ ಒಬ್ಬೊಬ್ಬರಿಗೆ ನೂರಾರು ಟೆನ್ಷನ್ ಇರುತ್ತೆ. ಆ ಹುಡುಗಿ ತನ್ನ ಯಾವುದೋ ಪರ್ಸನಲ್ ಟೆನ್ಷನ್ ಅಲ್ಲಿ ಇದ್ಲು ಅನ್ಸುತ್ತೆ, ಅದನ್ನ ಇಗ್ನೋರ್ ಮಾಡು ಅಂತ ಹೇಳ್ತಾನೆ. ಈ ಕಡೆ ಪ್ರಕಾಶ್ ಕೊನೆಗೂ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ತಾನೆ. ಇನ್ನೇನು ಫೋನ್ ರಿಸೀವ್ ಆಗಿ ಮಾತನಾಡಬೇಕು ಅನ್ನೋಷ್ಟರಲ್ಲೇ ಅಲ್ಲಿಗೆ ಬಂದ ಸೋನಂ ಫೋನ್ ಅನ್ನ ಕಿತ್ತುಕೊಳ್ತಾಳೆ. ಈಗ ಪ್ರಕಾಶ್ ಮತ್ತೆ ಆ ನೋವಲ್ಲಿ ಒದ್ದಾಡ್ತಾ ದಯವಿಟ್ಟು ನನ್ನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡು, ನೆನ್ನೆ ತಾನೆ ನನ್ನ ಹೆಂಡತಿಯನ್ನ ಕಳೆದುಕೊಂಡು ತುಂಬಾನೇ ನೋವಲ್ಲಿದ್ದೀನಿ, ಅಮೆರಿಕದಲ್ಲಿ ಕೆಲಸ ಮಾಡ್ತಿರುವ ನನ್ನ ಮಗಳಿಗೆ ನನ್ನನ್ನ ಬಿಟ್ರೆ ಬೇರೆ ಯಾರು ಕೂಡ ಇಲ್ಲ, ನಾನು ಹಾಸ್ಪಿಟಲ್ ನವರಿಗಾಗ್ಲಿ ಪೊಲೀಸರಿಗಾಗ್ಲಿ ನೀನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳೋದಿಲ್ಲ. ಆದ್ರೆ ಅವನ ಮಾತನ್ನ ನಂಬದ ಸೋನಂ ಮಾತ್ರ ಅಲ್ಲೇ ಇದ್ದ ಮರದ ಪೀಸ್ ನಿಂದ ಅವನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾಳೆ. ತಕ್ಷಣ ಮನೆಯ ಡೋರ್ ಅನ್ನ ಹಾಗೂ ಗ್ಯಾರೇಜ್ ನ ಡೋರ್ ಅನ್ನ ಲಾಕ್ ಮಾಡ್ಕೊಂಡು ವಾಪಸ್ ಕೆಲಸಕ್ಕೆ ಬರ್ತಾಳೆ. ನಂತರ ಅರ್ಜೆಂಟ್ ಆಗಿ ಒಂದು ಕೆಲಸ ಇದೆ ಅಂತ ಪರ್ಮಿಷನ್ ಕೇಳ್ಕೊಂಡು ಸೀದಾ ತನ್ನ ಬಾಯ್ ಫ್ರೆಂಡ್ ಆಗಿರುವ ಸಿದ್ಧಾರ್ಥ್ ನ ಮನೆಗೆ ಹೋಗ್ತಾಳೆ. ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಸಿದ್ಧಾರ್ಥ್ ಬೇರೊಬ್ಬ ಹುಡುಗಿಯ ಜೊತೆ ಇಂಟಿಮೇಟ್ ಆಗ್ತಿರ್ತಾನೆ. ಅವರಿಬ್ಬರು ಇಂಟಿಮೇಟ್ ಆಗ್ತಿರೋದನ್ನ ನೋಡಿದ ಸೋನಂಗೆ ಒಂದೇ ಸರಿ ಶಾಕ್ ಆಗುತ್ತೆ. ಹಾಗಾದ್ರೆ ಇಷ್ಟು ದಿನ ಸಿದ್ಧಾರ್ಥ್ ನನ್ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿ ಮೋಸ ಮಾಡ್ದ ಅಂತ ಅದೇ ಕೋಪದಲ್ಲಿ ಅವನ ಕಪಾಳಕ್ಕೆ ಸರಿಯಾಗಿ ಹೊಡಿತಾಳೆ. ಈ ಕಡೆ ಸೋನಂಲ ಮನೆಯ ಪಕ್ಕದಲ್ಲಿ ಆಟವಾಡ್ತಿದ್ದ ಒಬ್ಬ ಹುಡುಗನ ಬಾಲ್ ಸೋನಂಲ ಗ್ಯಾರೇಜ್ ಬಳಿ ಹೋಗಿ ಬೀಳುತ್ತೆ. ಕಾಂಪೌಂಡ್ ಹಾರಿ ಒಳಗಡೆ ಹೋಗಿ ಬಾಲ್ ಅನ್ನ ತೆಗೆದುಕೊಳ್ತಿದ್ದಾಗ ಗ್ಯಾರೇಜ್ ನ ಒಳಗಡೆಯಿಂದ ಯಾರೋ ನೋವಲ್ಲಿ ನರಳಾಡ್ತಿರುವ ರೀತಿ ಶಬ್ದ ಬರುತ್ತೆ. ತಕ್ಷಣ ಆ ಹುಡುಗ ಇಣುಕಿ ನೋಡಿದಾಗ ಕಾರ್ನ ಗ್ಲಾಸ್ ನ ಒಳಗಡೆ ಸಿಕ್ಕಿ ಹಾಕಿಕೊಂಡು ಪ್ರಕಾಶ್ ಒದ್ದಾಡ್ತಿರೋದು ಕಾಣಿಸುತ್ತೆ. ಹೆದರಿಕೊಂಡ ಆ ಚಿಕ್ಕ ಹುಡುಗ ತಕ್ಷಣ ಮನೆಗೆ ಓಡಿ ಹೋಗಿ ತನ್ನ ತಾಯಿಗೆ ಇನ್ಫಾರ್ಮ್ ಮಾಡ್ತಾನೆ. ಈ ಕಡೆ ಸಿದ್ಧಾರ್ಥ್ ಸೋನಂಗೆ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಸೋನಂ ನಾನು ಎಷ್ಟೇ ಬೇಡ ಅಂದ್ರೂ ಕೂಡ ಆ ಹುಡುಗಿನೇ ನನ್ನನ್ನ ಸೆಡ್ಯೂಸ್ ಮಾಡಿ ನನ್ನ ಜೊತೆ ಇಂಟಿಮೇಟ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ಲು ಅಂತ ಮ್ಯಾನೇಜ್ ಮಾಡ್ತಾನೆ. ಹಾಗೂ ನಿನ್ನೆ ರಾತ್ರಿ ಸೋನಂ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿ ಆತ ಸತ್ತು ಹೋಗಿದ್ದಾನೆ ಅಂತ ಹೇಳಿದ್ಲಲ್ವಾ. ಮೊದಲೇ ನಶೆಯಲ್ಲಿದ್ದ ಈ ಸಿದ್ಧಾರ್ಥ್ ಮೋಸ್ಟ್ಲಿ ಸೋನಂ ತಮಾಷೆ ಮಾಡ್ತಿರ್ಬೋದು ಅಂದುಕೊಂಡು ಆಕೆ ಜೊತೆ ಇಂಟಿಮೇಟ್ ಆಗಿ ಬೆಳಿಗ್ಗೆ ಎದ್ದು ವಾಪಸ್ ಬಂದಿರ್ತಾನೆ.
ಈಗ ಸೋನಂ ನಿಜವಾಗಿಯೂ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿದ್ದಾಳೆ ಅಂತ ಗೊತ್ತಾಗಿ ಆತ ಕೂಡ ಶಾಕ್ ಆಗ್ತಾನೆ. ಈ ಕಡೆ ಆ ಚಿಕ್ಕ ಹುಡುಗನ ತಾಯಿ ತನ್ನ ಗಂಡನಿಗೆ ಫೋನ್ ಮಾಡಿ ಆ ಗ್ಯಾರೇಜ್ ನಲ್ಲಿ ಯಾರೊಬ್ಬ ವ್ಯಕ್ತಿ ಕಾರ್ ನಲ್ಲಿ ಒದ್ದಾಡ್ತಿದ್ದಾನೆ ಅಂತ ಇನ್ಫಾರ್ಮ್ ಮಾಡ್ತಾಳೆ. ಶಾಕ್ ಆದ ಆ ಮಹಿಳೆಯ ಗಂಡ ಯಾವುದೇ ಕಾರಣಕ್ಕೂ ಈ ವಿಷಯವನ್ನ ಯಾರಿಗೋ ಹೇಳೋದಕ್ಕೆ ಹೋಗ್ಬೇಡಿ, ಎಸ್ಪೆಷಲಿ ಪೊಲೀಸರಿಗೆ ಹೇಳಿ ನಾವು ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು ಬೇಡ, ಸುಮ್ಮನೆ ಸಹಾಯ ಮಾಡೋದಕ್ಕೆ ಅಂತ ಹೋಗಿ ನಾವು ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಂಡು ಕೋರ್ಟು ಕಚೇರಿ ಅಂತ ಅಲೆದಾಡೋದು ಬೇಡ ಅಂತ ಬೈದು ಫೋನ್ ಅನ್ನ ಕಟ್ ಮಾಡ್ತಾನೆ. ಈ ಕಡೆ ಆ ಕಾರ್ನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗದೆ ಪ್ರಕಾಶ್ ತನ್ನ ಮಗಳನ್ನ ನೆನಪಿಸಿಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ. ನನ್ನ ಮಗಳಿಗೋಸ್ಕರನಾದ್ರೂ ನಾನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬೇಕು ಅಂತ ಧೈರ್ಯ ಮಾಡಿ ಕಾರಿನ ಗ್ಲಾಸ್ ಅನ್ನ ಹೊಡಿತಾನೆ. ಕಾರಿನ ಗ್ಲಾಸ್ ಪೀಸ್ಗಳು ಮೈಗೆಲ್ಲ ಚುಚ್ಚಿದ್ದ ಕಾರಣ ಮೈಯಿಂದ ರಕ್ತ ಸುರಿಯೋದಕ್ಕೆ ಶುರುವಾಗುತ್ತೆ. ತೆವಳುತ್ತಾ ಗೇಟ್ ಬಳಿ ಹೋಗಿ ಇನ್ನೇನೋ ಓಪನ್ ಮಾಡ್ಬೇಕು ಅನ್ನೋಷ್ಟರಲ್ಲೇ ಅಲ್ಲಿಗೆ ಸೋನಂ ಹಾಗೂ ಸಿದ್ಧಾರ್ಥ್ ಬರ್ತಾರೆ. ಈತ ಇನ್ನು ಕೂಡ ಬದುಕಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸಿದ್ಧಾರ್ಥ್ಗೆ ಒಂದೇ ಸಾರಿ ಶಾಕ್ ಆಗುತ್ತೆ. ನೀನ್ ನೋಡಿದ್ರೆ ಆ ವ್ಯಕ್ತಿ ಸತ್ತು ಹೋಗಿದ್ದಾನೆ, ಅವನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡ್ಬೇಕು ಅಂತ ಹೇಳ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ಈ ವ್ಯಕ್ತಿ ಇನ್ನು ಕೂಡ ಬದುಕೇ ಇದ್ದಾನಲ್ಲ ಅಂತ ಬೈತಾನೆ. ಅದಕ್ಕೆ ಸೋನಂ ಕೂಡ ಟೆನ್ಷನ್ ಆಗ್ತಾ ನಾನು ವಾಪಸ್ ಬರುವಾಗ್ಲೂ ಕೂಡ ಇವನ ತಲೆಗೆ ಹೊಡೆದು ಬಂದಿದ್ದೆ, ಈತ ಸತ್ತು ಹೋಗಿರ್ಬೋದು ಅಂತ ಅಂದುಕೊಂಡಿದ್ದೆ, ಆದ್ರೆ ಇನ್ನು ಕೂಡ ಈತ ಸತ್ತಿಲ್ಲ ಅಂತ ಹೇಳ್ತಾಳೆ. ಈಗ ಸಿದ್ಧಾರ್ಥ್ ಹೇಳ್ತಾನೆ, ಸೋನಂ ಒಂದು ವೇಳೆ ಆ ವ್ಯಕ್ತಿ ಸತ್ತು ಹೋಗಿದ್ರೆ ಅವನ ಬಾಡಿಯನ್ನ ಡಿಸ್ಪೋಸ್ ಮಾಡಬಹುದಿತ್ತು, ಆ ವ್ಯಕ್ತಿ ಇನ್ನು ಕೂಡ ಸತ್ತಿಲ್ಲ ಅಂತ ಗೊತ್ತಾದ ನಂತರ ಕೂಡ ನಾವು ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ, ನನ್ನ ಮಾತನ್ನ ಕೇಳು, ತಕ್ಷಣ ನಾವು ಪೊಲೀಸರಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ತಾನೆ. ಸಿದ್ಧಾರ್ಥ್ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ, ನಾನು ಕುಡಿದು ಡ್ರೈವ್ ಮಾಡ್ತಿದ್ದಾಗ ಈ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿದ್ದೀನಿ, ನಾವೀಗ ಈ ವಿಷಯವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ನಲ್ಲಿ ಪೊಲೀಸರು ನನ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿ ಬಿಡ್ತಾರೆ. ಅದಕ್ಕೆ ಸಿದ್ಧಾರ್ಥ್ ಹೇಳ್ತಾನೆ, ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಆ ರೀತಿ ಏನಾದ್ರೂ ಆದ್ರೆ ನಾನು ಕಾಪಾಡೋದಕ್ಕೆ ಇದ್ದೀನಿ ಅಲ್ವಾ, ಆದ್ರೆ ಸೋನಂ ಮಾತ್ರ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಒಂದು ವೇಳೆ ನೀನು ಕೂಡ ಈ ವಿಷಯವನ್ನ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿದ್ರೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ನೀನು ಕೂಡ ನನ್ನ ಜೊತೆ ಕಾರ್ ನಲ್ಲೇ ಇದ್ದೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ, ಜೊತೆಗೆ ನೀನು ರನ್ ಮಾಡ್ತಿರುವ ಎಲ್ಲ ಇಲ್ಲಿಗಲ್ ಡ್ರಗ್ಸ್ ಬಿಸ್ನೆಸ್ ನ ಬಗ್ಗೆ ಕೂಡ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ಈಗ ಬೇರೆ ದಾರಿ ಇಲ್ಲದೆ ಸಿದ್ಧಾರ್ಥ್ ಪ್ರಕಾಶ್ನನ್ನ ಕೊಲೆ ಮಾಡಿ ನಂತರ ಅವನ ಬಾಡಿಯನ್ನ ಡಿಸ್ಪೋಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಷ್ಟರಲ್ಲೇ ಸೋನಂ ಟೆನ್ಷನ್ ಆಗಿದ್ದನ್ನ ನೋಡಿದ ಮೀರಾ ಏನಾಯ್ತು ಅಂತ ವಿಚಾರಿಸೋದಕ್ಕೆ ಈಕೆ ಮನೆಗೆ ಬರ್ತಾಳೆ. ಈ ವಿಷಯ ಮೀರಾಗೇನಾದ್ರೂ ಗೊತ್ತಾದ್ರೆ ನಮ್ಮ ಕತೆ ಮುಗೀತು, ಈಗೇನ್ ಮಾಡುದು ಅಂತ ಇಬ್ಬರಿಗೂ ಟೆನ್ಷನ್ ಆಗುತ್ತೆ. ತಕ್ಷಣವೇ ಸಿದ್ಧಾರ್ಥ್ ಪ್ರಕಾಶ್ನನ್ನ ಕಟ್ಟಿ ಅಲ್ಲೇ ಇದ್ದ ಒಂದು ದೊಡ್ಡ ಕವರ್ನ ಒಳಗಡೆ ಹಾಕ್ತಾನೆ. ನಂತರ ಪ್ರಕಾಶ್ನನ್ನ ಅಲ್ಲೇ ಬಚ್ಚಿಟ್ಟು ಏನು ಕೂಡ ಆಗೇ ಇಲ್ಲ ಅನ್ನೋ ರೀತಿ ಸಿದ್ಧಾರ್ಥ್ ಮೀರಾಳನ್ನ ಮೇಲ್ಗಡೆ ಕರೆದುಕೊಂಡು ಹೋಗಿ ಮಾತನಾಡ್ತಿರ್ತಾನೆ. ಈ ಕಡೆ ಸೋನಂಲ ಮನೆಯ ಪಕ್ಕದಲ್ಲಿ ರಾಬರ್ಟ್ ಎಂಬ ಒಬ್ಬ ವ್ಯಕ್ತಿ ನಾಯಿಯನ್ನ ಸಾಕಿದ್ದ ಅಲ್ವಾ, ಆ ನಾಯಿಗೆ ರಕ್ತದ ವಾಸನೆ ಬಂದು ಅದನ್ನ ಚೇಸ್ ಮಾಡ್ತಾ ಗ್ಯಾರೇಜ್ ನ ಒಳಗಡೆ ಬಂದು ಬಿಡುತ್ತೆ. ಪ್ರಕಾಶ್ನ ಬಳಿಗೆ ಬಂದು ಅವನನ್ನ ಸ್ಮೆಲ್ ಮಾಡ್ತಿದ್ದಾಗ ಅವನ ರಕ್ತ ಅದರ ಬಾಯಿಗೆ ಅಂಟಿಕೊಳ್ಳುತ್ತೆ. ತಕ್ಷಣ ಆ ನಾಯಿ ವಾಪಸ್ ತನ್ನ ಓನರ್ ಆಗಿರುವ ರಾಬರ್ಟ್ ಬಳಿ ಓಡಿ ಹೋಗುತ್ತೆ. ಈ ಕಡೆ ಸಿದ್ಧಾರ್ಥ್ ಮೀರಾಗೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ ಅಲ್ಲಿಂದ ಕಳುಹಿಸಿ ಬಿಡುತ್ತಾನೆ. ಈ ಕಡೆ ಸೋನಂಲ ಮನೆಯ ಬಳಿ ಹೋಗಿದ್ದ ತನ್ನ ನಾಯಿಯ ಬಾಯಿಗೆ ರಕ್ತ ಅಂಟಿರೋದನ್ನ ನೋಡಿದ ರಾಬರ್ಟ್ಗೆ ಅನುಮಾನ ಬರುತ್ತೆ. ತಕ್ಷಣ ಸೋನಂಲ ಮನೆಗೆ ಬಂದು ಡೋರ್ ಬೆಲ್ ಅನ್ನ ರಿಂಗ್ ಮಾಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ರಾಬರ್ಟ್ ಏನಂದುಕೊಂಡಿರ್ತಾನೆ ಗೊತ್ತಾ, ಸೋನಂಲ ಮನೆಯ ಗ್ಯಾರೇಜ್ ನಲ್ಲಿ ಯಾವುದೋ ಇಲಿ ಸತ್ತು ಹೋಗಿರ್ಬಹುದು, ಅದನ್ನ ಸ್ಮೆಲ್ ಮಾಡ್ತಾ ಗ್ಯಾರೇಜ್ ಗೆ ಹೋದ ತನ್ನ ನಾಯಿಯ ಬಾಯಿಗೆ ಆ ಇಲಿಯ ರಕ್ತ ಅಂಟಿರಬಹುದು ಅಂತ ಅಂದುಕೊಂಡಿರ್ತಾನೆ. ಒಂದು ವೇಳೆ ಈ ರಾಬರ್ಟ್ಗೆ ತಮ್ಮ ಬಗ್ಗೆ ಏನಾದ್ರೂ ಅನುಮಾನ ಬಂದಿದ್ರೆ ಅವನನ್ನ ಶೂಟ್ ಮಾಡಿ ಸಾಯಿಸಿ ಬಿಡಬೇಕು ಅಂತ ಸಿದ್ಧಾರ್ಥ್ ಗನ್ ಅನ್ನ ರೆಡಿ ಮಾಡಿಕೊಂಡಿರ್ತಾನೆ. ಆದ್ರೆ ಆ ರಾಬರ್ಟ್ಗೆ ಯಾವುದೇ ಅನುಮಾನ ಬಂದಿಲ್ಲ ಅಂತ ಕನ್ಫರ್ಮ್ ಆಗಿ ಅವನನ್ನ ಸುಮ್ಮನೆ ಬಿಡ್ತಾರೆ. ಈ ಕಡೆ ಗ್ಯಾರೇಜ್ ನಲ್ಲಿ ಕೂಡಿ ಹಾಕಿದ್ದ ಪ್ರಕಾಶ್ ಅತಿಯಾಗಿ ಬ್ಲಡ್ ಲಾಸ್ ಆಗಿ ಅವನೇ ಸಾಯ್ತಾನೆ ಅಂತ ಇಬ್ಬರು ಕಾಯ್ತಿರ್ತಾರೆ. ಆದ್ರೆ ಆತ ಎಷ್ಟೊತ್ತಾದ್ರೂ ಸಾಯ್ತಿಲ್ಲ ಅಂತ ಸಿದ್ಧಾರ್ಥ್ ತನ್ನ ಬಳಿದ್ದ ಗನ್ನಿಂದ ಶೂಟ್ ಮಾಡಿ ಸಾಯಿಸ್ಬೇಕು ಅಂತ ಗ್ಯಾರೇಜ್ ನ ಒಳಗಡೆ ಹೋಗ್ತಾನೆ. ಈತ ಇನ್ನೇನೋ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ ಅಷ್ಟರಲ್ಲೇ ಸುಧಾರಿಸಿಕೊಂಡಿದ್ದ ಪ್ರಕಾಶ್ ಇವನ ಜೊತೆ ಫೈಟ್ ಬ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೊನೆಗೂ ಪ್ರಕಾಶ್ ಸಿದ್ಧಾರ್ಥ್ ಬಳಿದ್ದ ಗನ್ ಅನ್ನ ಕಿತ್ಕೊಂಡು ಅವನಿಗೇನೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಗನ್ ಫೈರ್ ಆದ ಶಬ್ದ ಕೇಳಿ ಸೋನಂ ಸಿದ್ಧಾರ್ಥ್ ಪ್ರಕಾಶ್ ನನ್ನ ಕೊಲೆ ಮಾಡ್ದ ಅಂದುಕೊಂಡು ಬೇಸ್ಮೆಂಟ್ ಗೆ ಬರ್ತಾಳೆ. ನೋಡಿದ್ರೆ ಸತ್ತಿರೋದು ಪ್ರಕಾಶ್ ಅಲ್ಲ, ಬದಲಿಗೆ ಪ್ರಕಾಶ್ ಸಿದ್ಧಾರ್ಥ್ಗೆ ಶೂಟ್ ಮಾಡಿ ಸಾಯಿಸಿದ್ದಾನೆ ಅಂತ ಗೊತ್ತಾಗಿ ಒಂದೇ ಸರಿ ಶಾಕ್ ಆಗ್ತಾಳೆ. ಅಷ್ಟರಲ್ಲೇ ಹಿಂದಿನಿಂದ ಬಂದ ಪ್ರಕಾಶ್ ಸೋನಂಲ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾನೆ. ತಕ್ಷಣ ಇಲ್ಲಿಂದ ತಪ್ಪಿಸಿಕೊಳ್ಬೇಕು ಅಂತ ಗ್ಯಾರೇಜ್ ನ ಡೋರ್ ಅನ್ನ ಓಪನ್ ಮಾಡ್ತಾನೆ. ಇನ್ನೇನು ಹೊರಗಡೆ ಬರ್ಬೇಕು ಅಷ್ಟರಲ್ಲೇ ಎಚ್ಚರವಾಗಿದ್ದ ಸೋನಂ ಮತ್ತೆ ಬಂದು ಇವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಮತ್ತೆ ಪ್ರಕಾಶ್ಗೆ ಸರಿಯಾಗಿ ಹೊಡೆದು ಅವನನ್ನ ಎಳೆದುಕೊಂಡು ಗ್ಯಾರೇಜ್ ನ ಒಳಗಡೆ ಬರ್ತಾಳೆ. ಈಗ ಈ ಕೇಸ್
ಇದರಿಂದ ಬಚಾವಾಗಬೇಕು ಅಂದ್ರೆ ಖಂಡಿತ ಈ ಪ್ರಕಾಶ್ ಸಾಯ್ಲೇಬೇಕು. ಈ ಪ್ರಕಾಶ್ನ ಜೊತೆ ಸಿದ್ಧಾರ್ಥ್ನ ಡೆಡ್ ಬಾಡಿಯನ್ನ ಕೂಡ ಸುಟ್ಟು ಹಾಕೋಣ ಅಂತ ಪ್ಲಾನ್ ಮಾಡಿ ಕಾರ್ನ ಡೀಸೆಲ್ ಅನ್ನ ಹೊರಗಡೆ ತೆಗೆದು ಇಡೀ ಗ್ಯಾರೇಜ್ಗೆ ಸುರಿತಾಳೆ. ಹೀಗೆ ಸೋನಂ ಆ ಕಡೆ ಹೋಗಿ ಡೀಸೆಲ್ ಅನ್ನ ಸುರಿತಿದ್ದಾಗ ಪ್ರಕಾಶ್ಗೆ ಮತ್ತೆ ಎಚ್ಚರ ಆಗಿ ಕಾರನ್ನ ಸ್ಟಾರ್ಟ್ ಮಾಡ್ತಾನೆ. ಮುಂದೆ ಇದ್ದ ಸೋನಂಗೆ ಗುದ್ದಿ ಆಕೆ ಗೋಡೆ ಹಾಗೂ ಕಾರಿನ ಮಧ್ಯ ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಮಾಡ್ತಾನೆ. ಈಗ ಸೋನಂ ನೋವಲ್ಲಿ ಅಳುತ್ತಾ ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ ಅಂತ ಬೇಡಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಪ್ರಕಾಶ್ ನಗುತ್ತಾ ಇದನ್ನೇ ಅಲ್ವಾ ನಾನು ಕೂಡ ನೆನ್ನೆಯಿಂದ ಬೇಡಿಕೊಳ್ತಿರೋದು, ನೀನು ನನ್ನನ್ನ ಸುಮ್ಮನೆ ಹೋಗೋದಕ್ಕೆ ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳ್ತಾನೆ. ಈಕೆಗೆ ಏನೋ ಮಾಡದೆ ಹಾಗೆ ಬಿಟ್ಟು ಇಲ್ಲಿಂದ ಹೊರಟೋಗೋಣ ಅಂತ ಹೊರಡ್ತಾನೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಸೋನಂ ಮಾತ್ರ ಅಲ್ಲಿದ್ದ ಗನ್ ನಿಂದ ಪ್ರಕಾಶ್ಗೆ ಶೂಟ್ ಮಾಡ್ಬೇಕು ಅಂತ ಟ್ರಿಗರ್ ಅನ್ನ ಪ್ರೆಸ್ ಮಾಡ್ತಾಳೆ. ಈಕೆ ಗನ್ನ ಟ್ರಿಗರ್ ಅನ್ನ ಪ್ರೆಸ್ ಮಾಡಿದಾಗ ಅದರಿಂದ ಕಿಡಿ ಹೊತ್ತಿ ಈಕೆ ಸುರಿದಿದ್ದ ಪೆಟ್ರೋಲ್ಗೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ಕಾರಿನ ಮಧ್ಯ ಸಿಕ್ಕಿ ಹಾಕಿಕೊಂಡಿದ್ದ ಕಾರಣ ಸೋನಂಗೂ ಕೂಡ ಆ ಬೆಂಕಿಯಿಂದ ಹೊರಗಡೆ ತಪ್ಪಿಸಿಕೊಂಡು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನ ನೋಡಿದ ಪ್ರಕಾಶ್ ಈಗಲೂ ಕೂಡ ಆಕೆಯನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಬೆಂಕಿ ತುಂಬಾನೇ ಜೋರಾಗಿ ಹೊತ್ತಿಕೊಂಡ ಕಾರಣ ಆಕೆಯನ್ನ ಕಾಪಾಡೋದಕ್ಕೆ ಸಾಧ್ಯವಾಗದೆ ತೆವಳುತ್ತಾ ಹೊರಗಡೆ ಬರ್ತಾನೆ. ಸೋನಂಲ ಗ್ಯಾರೇಜ್ಗೆ ಬೆಂಕಿ ಹೊತ್ತಿಕೊಂಡಿರೋದನ್ನ ನೋಡಿದ ಆ ಚಿಕ್ಕ ಹುಡುಗ ಹಾಗೂ ಅವನ ತಾಯಿ ತಕ್ಷಣ ಹೊರಗಡೆ ಓಡಿ ಬರ್ತಾರೆ. ತಕ್ಷಣ ಪ್ರಕಾಶ್ನನ್ನ ರೆಸ್ಕ್ಯೂ ಮಾಡಿ ಅವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.